ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದು ಈಗ್ಲೂ ನಾನು ಏನೇ ಹೇಳ್ತಿದ್ದೀನಿ, ಕೊಡೋದು ಬೇಡ ಅಂತೇನಾದ್ರೂ ಹೇಳ್ತಿದ್ದೀನಾ? ಈಗ ನೀನ್ ಅದನ್ನೇ ತಾನೇ ಹೇಳಿದ್ದು. ಇವಳೊಬ್ಳ ಇಲ್ ನೋಡು, ಈಗ ನಾನು ಏನ್ ಹೇಳ್ದೆ, ನಿಧಾನವಾಗಿ ಕೊಡೋಣ, ಅವಸರ ಏನಿಲ್ಲ ಅಂತಂದೆ. ಅಲ್ಲ, ಕೊಟ್ಟವ್ರೆ ಅದ್ರ ಬಗ್ಗೆ ವಿಚಾರಿಸದೆ ಸುಮ್ನೆ ಇರ್ಬೇಕಾದ್ರೆ ನೀವ್ಯಾಕೆ ಇಷ್ಟೊಂದು ಅವಸರ ಮಾಡ್ಕೋತಾ ಇದ್ದೀರಾ? ಅಲ್ಲಪ್ಪ, ಹೊಸ ವ್ಯವಹಾರದಲ್ಲಿ ದುಡ್ಡಿನ ಅವಶ್ಯಕತೆ ತಕ್ಷಣಕ್ ಬಂದ್ಬಿಟ್ರೆ ಯಾರ ಹತ್ರ ಹೋಗಿ ಕೈ ಚಾಚ್ತೀರಪ್ಪ ಹೇಳೋ? ಅಮ್ಮ, ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ ನಾವಿಲ್ವಮ್ಮ. ನೀನ್ ಯಾಕೆ ಸುಮ್ನೆ ಬೇಡದಿರೋ ವಿಚಾರಕ್ಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಕೃಷ್ಣ, ನಿರ್ಮಲಾ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಭುವಿ, ಅಂದ್ಹಾಗೆ ನಿಮ್ ತಂಗಿ ಮಕ್ಕಳು ನೋಡಕ್ ಹೋಗಿದ್ಯಲ್ಲ, ಮಕ್ಕಳು ಹೇಗಿದಾವೆ? ಚೆನ್ನಾಗಿದ್ದಾರಾ? ಹ್ಞೂ ಅಜ್ಜಿ, ಇಬ್ರು ಮಕ್ಳು ಚೆನ್ನಾಗಿದ್ದಾರೆ. ಒಂದ್ ಹೆಣ್ಣು ಹೆತ್ರೇನೆ ಆ ಕುಟುಂಬಕ್ಕೆ ಒಳ್ಳೇದು ಅಂತ ಹೇಳಿದ್ದಾರೆ. ಅಂಥದ್ರಲ್ಲಿ ಆ ಮಹಾರಾಣಿ 2 ಹೆಣ್ಮಕ್ಳನ್ನ ಹೆತ್ತಿದ್ದಾಳೆ ಅಂದ್ಮೇಲೆ ಆ ಕುಟುಂಬ ತುಂಬಾನೇ ಚೆನ್ನಾಗಿರುತ್ತೆ. ಕೇಳೋದಕ್ಕೆ ನನ್ ಹೊಟ್ಟೆ ಉರಿತಾ ಇದೆ. ನಿರ್ಮಲಾ, ನಿನಗೆ ಯಾಕೆ ಹೊಟ್ಟೆ ಉರಿಬೇಕು? ಮತ್ತೆ ಎಲ್ಲ ಒಳ್ಳೆ ರೀತಿಲ್ಲ ನಡೆದಿದ್ರೆ ಇಷ್ಟೊತ್ತಿಗೆ ಈ ಮನೇಲಿ ಹುಟ್ಟಿರೋವು ಆ ಅವಳಿ ಜವಳಿ ಮಕ್ಕಳು. ಏನ್ ಮಾತು ಅಂತ ಆಡ್ತಿದ್ಯಮ್ಮ? ಬುದ್ಧಿ ಸರಿ ಇಲ್ವಾ ನಿಂಗೆ? ತಲೆ ಕೆಟ್ಟೋಗಿದ್ಯಾ?